ಮಂಗಲಕ್ಕಂಗೆ ಒಂದು ಕಾಲ್ ಮಾಡಕತ್ತು. ಊರಿಗೆ ಬಂದದ್ದು ಗೊತ್ತಾಗಿರ್ತು, ಅದಕ್ಕೆ ಕಡೆಗೆ ಒಂದು ಮಾತು ಹೇಳಿದ್ಲಲ್ಲ ಕೇಳ್ಕತಿರ್ತು. ಅರೆ ಕಾಲ್ ಮಾಡಿರಿ, ಕಾಲ್ ಆಯ್ತತ್ಲಿ, ಇಲ್ಲಿ ಬಿಸಿ ಇದ್ದ ಅಂತ ನಂಗೆ ಇವ್ರೆ ಆಸು ಒಂದು ಆಯ್ತು ಅಂದರೆ ನೀರು ಕುಡ್ದಷ್ಟು ಸಾಕಾವತ್ಲೆಪ್ಪ. ಫ್ರಿಜ್ಜಲ್ಲಿದ್ದ ತಣ್ಣು ನೀರೇ ಕುಡಿಯಕ ತಾಳಿ. ಇದೆ ಫ್ರಿಜ್ಜಲ್ಲಿಟ್ಟದ್ ನೀರು ಒಳಿತ್ಲ ಇಲ್ಲಿ ಕುಡ್ದಿತ್ತು. ನೀರು ತುಂಬಿಡವು ಯಾರು ತಮ್ಮ? ನಿಂಗೆ ಮಣಿ ನೀರು ಕುಡಿದ್ಲು ತಿಳಿತು, ತುಂಬಿಡ್ಲು ತಿಳಿತ್ಲ್ಯಾ? ನಾನೇ ತುಂಬಿಡಕಾತೋಟು. ಈ ಅಡುಗೆ ಮನೇಲಿ ನಿಂತ್ಕೊಂಬಂತೂ ಮೊದಲು ಬೇಡ, ಹಿಂದೊಂದು 4 ಮಾವಿನಕಾಯಿ ಇದ್ದದ್ದಲ್ಲಿ ಅಪ್ಪೆ ಹುಳಿನೇ ಮಾಡೋಕ್ಕಾತು. ಒಂದು ಅಪ್ಪೆ ಹುಳಿ ಮಜ್ಜಿಗೆ ಹಾಕೊಂಡು ಉಂಬುದು. ಮತ್ತೇನು ಸಾಧ್ಯ ಇಲ್ಲ ಹೇಳಿ ನನ್ನ ಹತ್ರ. ಅವ್ರ ಹತ್ರ ಒಂದು AC ಹಾಕಕ್ಕೆ ಹೇಳಕತ್ತ. ಪ್ಯಾಟಲ್ ಇದ್ದವು ಕೆಲ್ಸು AC ಎಲ್ಲ ಇರ್ತು, ಆರಾಮ ಹೊಳ್ತು. ಮಂಗಲಕ್ಕನೆ ಮಾಡಿತ್ತಲ್ಲಿ. ಹಲೋ ಹಲೋ. ಕಾಲ್ ಮಾಡ್ದಿದ್ಯಂಗ ಕಾಣ್ತಲ್ಲ? ಹಾ ಮಾಡ್ದಿದ್ದೆ, ಕಾಲ್ ಮಾಡ್ದಿದ್ದೆ. ಹಿಂಗೆ ಮಾತಾಡುವ ಹೇಳಿ ಯಾ ನಮ್ನಿ ಶಕೆ ಮರೈತಿ ಆತ ಹಸ್ರಿಂಗೆಲ್ಲ ಕುಡ್ದತ್ತ. ಹಸ್ರಿಂಗೆಲ್ಲ ಕುಡ್ದು ಫುಲ್ ಕೊಯ್ಕ ಬಂದತ್ತ ನಂದು. ಇಷ್ಟು ಬೇಗ ಹುಲ್ಲೆಲ್ಲ ಕೊಯ್ಕ ಬಂದಾಗತ್ತ ನಿಂದು? ಕಡೆಗೆ ಬಿಸಿಲಾಯವತ್ತಲೆ, ಹಂಗಾಗಿ ಹುಲ್ಲು ಕೊಯ್ಕ ಬಂದು ಹಾಕದವ್. ಮಾತ್ರ ಕೈಕಾಲು ಮುಖ ತೊಳ್ಕೊಂಡು ಒಳಗೆ ಬಂದಿದ್ದೆ. ಶೀಶಕ್ಕೆ ಉರಿ ಅಂದರೆ ಎಷ್ಟು ಸಲ ಮುಖ ತೊಳೆದ್ರು ಬೇಡ, ಬೆವ್ರು ಇಳಿತು. ಹಿಂಗೆ ಮಂಡೆ ಎಲ್ಲ ಒದ್ದೆ ಆಗುತ್ತಪ್ಪ. ಹಾಂ ಹೌದಾ? ಅದು ಹೌದು. ಈಗ ಬ್ಯಾಗ್ ಬಿಸಿಲಾದ್ಮೇಲೆ ಹೋದ್ರೆ ಮತ್ತೆ ಸಾಧ್ಯ ಇಲ್ಲ ಅಲ್ಲ? ಅದೇ ಹೌದು. ಶೆಕೆ ಯಾವಾಗ ಮುಗಿ ತೋಡುವಂಗ ಇದು, ಮಳೆ ಯಾವಾಗ ಶುರು ತೋಡುವಂಗ ಇದು. ಮಳೆ ಯಾವಾಗನ ಮರೀತಿ. ಮೊನ್ನೆ ಒಂದು ಮಳೆ ಬಿದ್ದೋತು ಇಲ್ಲಿ. ಮಳೆ ಬಿದ್ದೋದ್ಮೇಲೆ ಇನ್ನೂ ಶೆಕೆ ಈಗ. ಆದ್ರೂ ಮೇ 10-15 ತನಕ ಬಪ್ಪು ಸುಳ್ಳು ಎಲ್ಲವೂ ಕಾರ್ಯಕ್ರಮ ಇಟ್ಕೊಂಡಿರ್ತಲ್ಲ, ಪ್ರೋಗ್ರಾಮ್ ಅದಾವ. ಹೌದು. ಮುಂದೋಗ್ಲಿ ಮಳೆ ಬರದೇ ಇರಲಿ. ಎಲ್ಲ ಕಲ್ಯಾಣ ಮಂಟಪದಲ್ಲಿ ಮಾಡುದಾದ್ರೂ ಈಗ ಯಾರು ಮನೇಲಿ ಮಾಡವಿಲ್ಲೇ. ಎಲ್ಲವೂ ಕಲ್ಯಾಣ ಮಂಟಪದಲ್ಲಿ ಮಾಡುದಾದ್ರೂ ಹೋಪ್ಲಾಗವಲ್ಲಿ. ಹಂಗ ಯಾರು ಮುಂದೋಗ್ಲಿ ತಯಾರಿ ಮಾಡ್ಲೆಲ್ಲ ತ್ರಾಸ ತೋಡಿ ಮುಂದೋಗ್ಲಿ ಹೇಳ್ಕೊತಿದ್ದಿಪ್ಪ. ಹಂಗಾಯ ಮಳೆ ಇಲ್ಲೇನ ಇನ್ನು ಆಡುದಿದ್ದು. ಶೆಕೆ ಮಾತ್ರ ಈ ಸಲಿನೇ ಇಷ್ಟು ಶೆಕೆಯ, ಇನ್ನೊಂದ್ಸಲಿನೂ ಇಷ್ಟ ಆಯ್ತಾ ಅನ್ಸೊಳೆ ಗೊತ್ತಾವ್ತಲ್ಲ ಹೇಳಿ. ಹಂಗಾದ್ರೂ ಆಯ್ತು. ಅದೇ ಈಗ ತಾಪಮಾನವೇ ಹೆಚ್ಚಾಯ್ತದೆ. ಈಗ ಪ್ರತಿ ವರ್ಷದಿಂದ ವರ್ಷಕ್ಕೆ ಈಗ ಹೆಚ್ಚಾಗ್ತಿದ್ದೇ ಇಲ್ಲ ಶೆಕೆ. ಹಿಂದಿನ ವರ್ಷನೂ ಶೆಕೆನೇ ಇತ್ತು ಗಣೆ ಅಲ್ದಪ್ಪ. ಈ ವರ್ಷ ಹೇಳಲ್ಲ, ಹಿಂದಿನ ವರ್ಷನೂ ಶೆಕೆನೆಯ. ಅಲ್ಲೂ ಶೆಕೆನೇ ಅಲ್ದ? ಹೌದೇ. ಇಲ್ಲಿ ಸ್ಲ್ಯಾಪ್ನ ಮನೆ ಒಂದು ಶೆಕೆ, ರೋಡ್ ಹಂಚಿಗಾದ್ದಕ್ಕ ಬಿಸಿ ಶೆಕೆ ಬೇರೆ. ಮ್ಯಾಲಿಂದ ನಮ್ಮನೆಲ್ಲ AC ಇಲ್ಲವಿಲ್ಲ. ಈಗ ಬೇರೆ ಚಿಕ್ಕನವ್ರ ಫ್ಲಾಟ್ ಇದ್ರಲ್ಲೆಲ್ಲ ಮನೆಯಲ್ಲೆಲ್ಲ ಆದರೆ ಇದೆಲ್ಲ ಇದ್ದು, AC ಎಲ್ಲ ಇದ್ದು. ಹೆಂಗೋಕಿಲ್ಲ ಶೆಕೆನೇ ದೇವ್ರೆ. ರಾತ್ರಿ ಎಲ್ಲ ಮನೆಗಳವತ್ಲೆ ಅನ್ಸಿಲ್ಲ. ಆ ಬದಿಗೂ ಆ ಲೆಕ್ಕಕ್ಕೆ ಹಳ್ಳಿ ಬದಿಗೂ ಶೆಕೆ ಇದು ಅಲ್ದನೆ. ಈ ಶೆಕೆಲ್ಲಂತೂ ಇಲ್ಲೂ ಊರ್ ಬದಿಗೆ ಇಷ್ಟು ಶೆಕೆ, ಇದು ಇಲ್ಲೂ ಶೆಕೆ ಆಗದೆಯಾ? ಇಲ್ಲಿ ಊರ್ ಬದಿಗೆ ಅಂತ ಸ್ವಲ್ಪ ಶೆಕೆ ಅಲ್ಲ ಈಗ. ಆಗ ಮಣ್ಣಿನ ಮನೆ ಅದೆಲ್ಲ ಇದ್ದದಕ್ಕೆ ತಂಪು ಅನಿಸ್ತಿಪ್ಪ. ಅಥವಾ ಈಗ ಶೆಕೆನೇ ಹೆಚ್ಚಾಯ್ದ, ಹೊಸ ಮನೆ ಕಟ್ಕೊಳೋದಕ್ಕೆ ಹಂಗೌತಾ ಅನ್ಸೋಳ್ ತಿಳಿತ್ಲಿ.
ಅದೇ ಮಾವಿನಹಣ್ಣೆಲ್ಲ ಬೀಳ್ತಾಗಿತ್ತ, ಮಾವಿನಹಣ್ಣೆಲ್ಲ ಬೀಳ್ತಾಗಿದ್ದು ಊರು ಬದಿಗೆ ಬಂದವ ಬಂದೋಗು. ಶೀಯ ಇಲ್ಲ ಅಷ್ಟಲ್ಲವ ಮಾತ್ರ ಹುಳಿನೇಯ, ಆದ್ರೆ ಸುಮಾರು ಈಗಲೇ ಬಿದ್ದ ಖಾಲಿ ಆಯ್ತು. ಒಂದು ಮಳೆ ಬಿದ್ದಿದ್ರೆ ಮಾತ್ರ ಶೀಯ ಅವತಿತ್ತು. ಹೌದಾ, ನಾ ಬಪ್ಪುದ್ರೊಳಗೆ ಖಾಲಿ ಆಗುತ್ತೆ ಅನ್ಸೋಂಗಾರೆ. ಹೌದೇ, ಅದು ನಮ್ಮನೆ ಹತ್ರ ಕಳದಲ್ಲಿದ್ದದ ಮರಕ್ಕಲ್ಲ ಈಗಲೇ ಬೀಳ್ತಾಗಿದ್ದು. ಬಂದಿದ್ಯಾ ಬೆಂಗಳೂರಿಂದ ಊರ್ ಬದಿಗೆ? ಒಂದು ವಾರ ಆಯ್ತು ನಾ ಬಂದು ಹೋಯಿ. ಇನ್ನೊಂದು ವಾರನೇ ಬಂದಿದ್ದೆ. ಮತ್ತೆ ಹೇಳಿದ್ಲೆ ಒಂದು ಫೋನ್ ಇಲ್ಲ ಎನ್ಸು ಇಲ್ಲ. ಬಂದಿದ್ದೆ ನಾನು, ಬಂದಿದ್ದೆ ಅಂದ್ರೆ ಮಾವನ ವಾಣಿ ಮಗನ ಮುಂಜಿದಿತ್ತು. ಬಂದವ ಹಂಗೆ ಹೋಯ್ತಿದ್ದೆ ನಾನು. ಆ ದಿವ್ಸ ಬಂದದ್ದು ಬೆಳಿಗ್ಗೆ ಹೋಗಿ ಮುಟ್ಟಿದ್ಯಾ, ಮತ್ತೆ ಸಂಜೆ ಗಾಡಿ ಹತ್ತದ್ದೆ. ಹಂಗಾಗಿ ಒಳಿದ್ವಿಲ್ಲೇ ಮಾಣಿಗೆ ಸಮ್ಮರ್ ಕ್ಯಾಂಪಿಗೆ ಹಾಯ್ಕೊಂಡೆ. ಹಂಗಾಗಿ ತಪ್ಸೋದಿಲ್ಲ ಹೇಳಿ ಕಡೆಗೆ ಮೇಯಲ್ಲಿ ಬಂದ್ರ ತೋಳಿ. ಓಹೋ ಇದ್ಯಾ? ಹೌದೇ, ಒಂದು ಮಳೆಗಾಲ ತಂಪಾವ್ತಲೆ, ಮಳೆ ಬಿದ್ದು ಕೂಡ ಮತ್ತಷ್ಟು ಶೆಕೆ ಹೆಚ್ಚಾವ್ತು. ಹಂಗ ಒಂದು ಮಳೆ ಬಿದ್ದೋದ್ರೆ ಮತ್ತೂ ಶೆಕೆ. ಆತ್ರಪ್ಪಗ ಮತ್ತೊಂದ್ಸಲ ಮಿಂದ್ಕೊಂಡು ನೆಲಕ್ಕೆ ಒದ್ದೆ ಬಟ್ಟೆ ಹಾಕೊಂಡು ಮಂದ್ಕೊಂಬುದೇ ನೋಡು, ಅಷ್ಟು ಶೆಕೆ ಹೇಳಿ. ಮಿಂದಂಗೆ ಮತ್ತು ಬೆವರು ಇಳಿಯುವುದೇ ಬಿಟ್ರೆ ಆರಾಮ್ ಅನಿಸ್ತಲೆ. ಎಷ್ಟು ತಣ್ಣೀರ್ ನೀನು ಬೇಕಾರೆ ಹೆಂಗ್ ಬೇಕಾರೆ ಹಂಗ ಮೀ. ಫ್ಯಾನ್ ಗಾಳಿ ಅಂತೂ ತಾಗ್ತೇ ಇಲ್ಲೇ. ನಿಂಗೋ ಕಾರಲ್ಲಿ ಹೊರಗೆ ಹೋಗಿ ತಿರುಗಿದ್ರಾರು ಅದೇ ತೋಟಕ್ಕೆ ಹೋಗಿ ಬಂದ್ರಾರು ಮಾತ್ರ ತಣ್ಣು ಗಾಳಿ ಬೀಸ್ತಾನ, ಇಲ್ಲಂತೂ ಕೇಳಡ ಬಿಸಿ ಗಾಳಿನೇ. ಹೌದು, ಕಟ್ಟಿ ಶೆಕೆ ಅಪ್ಪುದು ಅದೊಂಥರ ಶೆಕೆ ಅವತ್ತು. ಮೈಯಲ್ಲೆಲ್ಲ ಬೆವ್ರು ಹಿಂಗೆ ಹೊಡಿತು. ಎಂತ ಕೆಲಸ ಮಾಡ್ಲು ಬೇಡ ಅನ್ಸು ಬೇಡ. ಅಡುಗೆ ಎಲ್ಲ ಇಲ್ಲ ಅದೇ ಹುಲ್ ಕೊಯ್ಕ ಬಂದವ. ಇನ್ನು ಮಿಸ್ ಕಾಲ್ ಕಂಡಿತ್ತ ಇಲ್ಲ ಮಾಡಿಕೆ ಅಡುಗೆ ಮಾಡ್ಲು ಪಾಳಿ. ಹೌದಪ್ಪ, ಈ ಶೆಕೆಗೆ ಉಂಬುದು ಬೇಡ ತಿಂಬುದು ಬೇಡ. ಮೊನ್ಕಂಬ್ಲಂತೂ ಅವತ್ತೇ ಇಲ್ಲೇ. ಇನ್ನು ಎಲ್ಲಾರು ಹೋಗುದಂತೂ ವಾಸಿಗೆ ಅಂತೂ ಬ್ಯಾಡ್ಲೇ ಬೇಡ. ಅಯ್ಯೋ ನಿಂಗ ಊರ್ ಬದಿಗಿದ್ದವ್ ಹೆಂಗ್ ವಾಸಿಗೆ ತಿರುತ್ರೆ ಮಾರೈತಿ. ಹೆಂಗ್ ಒಂದ್ ದಿವ್ಸ ಮುಂಜಿಗೆ ಹೋಯ್ಕೊಂಡು ಸಾಕಾತು. ಅಯ್ಯಯ್ಯೋ ಆ ಬೆವ್ರು ಗುಡ್ಸ್ಕತ್ತ. ಅಯ್ಯೋ ಯಾರು ಮಾತಾಡ್ಸಿರು ಶಿಟ್ರು ಬಂದವ. ಅದ್ರಲ್ಲೂ ನಾ ಗುರ್ತಿದ್ ನಾಳ್ ಕೇಳ್ಬಿಟ್ರಂತುವ. ಹೌದು, ನಮ್ಗೆ ಮೊದ್ಲೇ ನೆನ್ಪಿರ್ತಲೆ ಮ್ಯಾಲಿಂದ ಗುರ್ತಿದ್ನ ಹೇಳಕ್ಕಲಿ. ನಾ ಇಂಥ ಮಾಡಿ ಮ್ಯಾಲಿಂದ ನಮ್ಮ ಹತ್ರ ಗುರ್ತಿದ್ನ ಕೇಳ್ತಾ ಹೇಳೋಷ್ಟು ಇಟ್ವತ್ತು. ನಾವು ಊರ್ ಬದಿ ಬಪ್ಪುದೇ ಕಡಿಮೆ, ಅವ್ರದ್ದೆಲ್ಲ ಎಲ್ಲ ಗುರ್ತಿರ್ತೋಳು. ಮ್ಯಾಲಿಂದ ಕೇಳಿದೆ ಸಿಟ್ಟು ಬಂದು ಅದು ಬೇಡ ಅನ್ಸು ಬೇಡ, ಮುಂಜಿವು ಬೇಡ ಅನ್ಸು ಬೇಡ ಅವತ್ತೇ ಮಾರೈತಿ. ನಿಂಗ ಕೈ ಮುಗಿಯುದೆ ದಿನಾಲು ವರ್ಷಗೆ ತಿರ್ಗೋಕಂತೂ. ಹೌದು, ಶೆಕೆ ಹೆಂಗ್ ತಡ್ಕೊಂಬುದನ. ಇನ್ನೂ ಒಂದು ತಿಂಗಳೇ ಲೇಟ್ ಆಯ್ತು ಅಥವಾ ಮಳೆಗೆ. ಮಳೆ ಬ್ಯಾಗ್ ಬಂದ್ರೆ ಸಾಕಾಯ್ತು. ಅಡುಗೆ ಎಲ್ಲ ಆತ? ಎಂಥದ್ದು ಬೇಡ ನೋಡು, ಒಂದು ಗಂಜಿ ಮಾಡ್ಕೊಂಡು ಮೊಸರು ಹಾಕೊಂಡು ಉಪ್ಪಿನಕಾಯಿ ಹಾಕೊಂಡು ಊಟ ಮಾಡಿರ್ ನೋಡು, ಆರಾಮ್ ಅನ್ನಿಸ್ತು. ಒಂದು ಮಾವಿನಹಣ್ಣು ತಿಂಬ್ಲಿಟ್ಕೊಂಡ್ರೆ ಲಾಸ್ಟಿಗೆ ಅದರಷ್ಟು ಬೆಸ್ಟ್ ಊಟ ಮತ್ತೊಂದಿಲ್ಲ. ಅದು ಮಾತ್ರ ಕರೆ ನೋಡು. ಮಜ್ಜಿಗೆ ಹಾಕೊಂಡು ಇವತ್ತಂತೂ ಅದೇ ಹೇಳಿದ್ದೆ, ಮಜ್ಜಿಗೆ ಒಂದು ಅಪ್ಪೆ ಹುಳಿ ಮಾಡ್ತೆ, ಅಷ್ಟರಲ್ಲೇ ಊಟ ಹೇಳಿದ್ದೆ. ಅದೇ ಪದಾರ್ಥ ಸಾರಲ್ಲ ಅಂತೂ ಮಾವಿನಕಾಯಿ ಗೊಜ್ಜು, ಮಾವಿನಕಾಯಿ ಬಜ್ಜಿ, ಮಾವಿನಕಾಯಿ ಗೊಜ್ಜು, ಮಾವಿನಕಾಯಿ ಬಜ್ಜಿ. ಕಾಯಿ ರಸ ಅದೇ. ಹಾಲು ಮೊಸರಂತೂ ಇಪ್ಪದಕ್ಕೆ ಅದೇ ಚಲೋ ಅನಿಸ್ತು. ಅರೆ ಸಂಜೆಪ್ಪಾಗ ಆದ್ರೂ ಮಾತ್ರ ತಂಪೋತು. ಹಂಚಿನ ಮನೆ ಆದ್ರೆ ನಿಂಗೋಕಲ್ ಸ್ಲ್ಯಾಪ್ ಅಲ್ಲಲ್ಲ, ಮತ್ತು ಆ ಬದಿಗೆ ತಂಪಿದಿಪ್ಪು ಮಾಡ್ದೆ ನಾನು. ವಾಣಿ ಅಂತ ಮಾಡ್ತಿದ್ದ, ಆರಾಮಿದ್ನ? ಎಂತದ್ದು ಮಾಡ್ಕೊತಿದ್ದ. ಅದೇ ತಣ್ಣೀರು ಕುಡಿಯೋದು ಬಿಲಿಯ, ಫ್ರಿಜ್ಜಲ್ಲಿ ಇಟ್ಟದ್ ನೀರು ಕುಡಿಯೋದು ಬೇಡ ಅಂದ್ರೂ ಕೇಳ್ತಿನಿಲ್ಲ. ಜ್ಯೂಸ್ ಬೇಕು ಹೇಳುದು, ದಿನಾಲು ಜ್ಯೂಸ್ ತಗೋಬಾ ಹೇಳುದು.
ಕುಡ್ಕೊಂಡು ಥಂಡಿ ಜ್ವರ ಮಾಡ್ತಾ ಇದ್ದಿದ್ದ. ಈಗ ಮಾತ್ರ ಆರಾಮಾಯ್ತು. ಅದು ಮುಂಜಿಗಲ್ಲ ಅಲ್ಲಿ ಹೋದಲ್ಲೂ ಕೋಕಮ್ಮಲ್ಲ ಕುಡ್ಕೊಂಡಿಪ್ಪವಿಲಿ ಅಲ್ಲಿ ಅಷ್ಟ ಮಾತ್ರ ಆರಾಮಾಯ್ದ ಇಂದಂಗೆ. ಬರವೆ ಈಗ ನೋಡು ಮೇ 15ರ ನಂತರ ಮತ್ತೆ ಸಲ ಬರೋಳಿದ್ದು 15ಕ್ಕೆ ಮುಗೀತು ನೋಡು. ಅದ್ರ ಕಡೆಗೆ ಒಂದ್ಸಲ ಒಂದು ವಾರ ಉಳ್ಕೊಂಡು ಹೋಗೋಳಿ ಎಲ್ಲ ಮಾಡಿಟ್ಟಿದ್ದೆ. ಬಾ ಬಂದು ತಗೊಂಡು ಹೋಗು ಗೊಪ್ಪನ. ಹೌದಾ? ಹಂಗಾರೆ ಮುದ್ದಾಂಬತ್ತೆ ಉಪ್ಪಿನಕಾಯಿ ಕೊಡ್ತಾ ಹೇಳಾದ್ರೆ ಬರೋದೇ ನಾಳು. ಈ ಸಲ ಮಾವಿನಕಾಯಿ ಭರ್ಜರಿ ಅಲ್ಲ. ಹೌದೇ? ನಮ್ಮ ಮನೆ ಬದಿಗೆಲ್ಲ ಎಲ್ಲ ಮರಕ್ಕೂ ಬಂದ್ಬಿಡು ಮಾಡಿದ್ದಿಲ್ಲ. ಹಂಗಾರೆ ಹಿಂಗೆ ಮಾಡಿದೆ ನಾನು. ಊರಿಗೆ ಬಂದದ್ದು ಮತ್ತೆ ಹೇಳಿದ್ನಿಲ್ಲ ನೀ ಮತ್ತೆ ಸಿಟ್ಟು ಮಾಡ್ಕೊಂಡಿರ್ತೆ. ಗೊತ್ತಾ ಇಲ್ಲಿಯಾ? ನೀನು ಬ್ಯುಸಿ ಇದ್ದಿದ್ದೆ ಹಂಗಾರೆ. ಅದೇ ಅಡ್ಡಿಲ್ಲ, ಸ್ಟೇಟಸ್ ಎಲ್ಲ ಹಾಕಿದ್ದೆ ನಾನು. ಹೌದು, ಅದು ಮುಂಜಿ ಫೋಟೋನೇ. ಇವಿದಾ ಫ್ಲಿಪ್ಕಾರ್ಟು ಮೀಶೋ ಹಿಂಗತ್ತದನ್ನು ತರ್ಸ್ಕೊಂಬುದು ಕಡಿಮೆ ಸಿಗ್ತದೆ ಅದ್ರಲ್ಲವ. ಈಗೆಲ್ಲ ಬಂಗಾರದ ಯಾರು ಹಾಕ್ತಾಳು? ನಮ್ಮನೆ ಕಾರ್ಯಕ್ರಮಕ್ಕೊಂದು ಬಂಗಾರದ ಹಾಕೊಂಬುದು ಉದ್ದದಕ್ಕೆಲ್ಲವ ಬಿಂಗ್ಲಿಟ್ಟಿನೇ.